ಆರಾಮದಿನ್ ಮಲ್ಲು. ಏನ್ ಅವ ನಾನು ಎಲ್ಲಿ ತಂಗೂರು ರೊಟ್ಟಿ ತರ್ತಾತ್ ಮಾಡಿದ್ನಿ. ನಾನು ಹಾಗೆ ಮಾಡಿದ್ದೆ, ಯಾವ್ದೇ ಭಿಕ್ಷಕ ಬಂದಾನ ಅಂತ ಹೇಳಿ. ನಾವೊಂಥರ ಭಿಕ್ಷಕನ ಹೇಳಿವ. ಹೌದಾ? ನಿಮ್ಮ ಎಲ್ಲರ ಕೈಯಾಗ ಸಿಕ್ಕ ಅವ ಎಲ್ಲಾರ ಕೈಯಾಗ ಅನ್ಬೇಡ, ಸಾಯ್ತಿ ನನ್ನ ಕೈಯಾಗ ನೀನು. ಸಾವುದಾದ್ರ ಮತ್ತೆ ಇನ್ನೇನು ಉಳಿ. ಹಾ, ಏನ್ ಬಂದಿದ್ದ? ಸಿರೋಳ್ ಲಕ್ಷ್ಮ ಬಸರಿಗೆ ಹೇಳತ್ತ ಎಂತೆಂತ ರಾಗಕತ್ರ ನಿನಗೇನಾಗಿದ್ದಿತ್ತು ನೋಡು. ನಿನಗೆ ಅಡ್ವಾನ್ಸ್ ಇದ್ರ ಡೇ ಬೇ ನನಗೆ ಹೇಳ್ತಿಯಲ್ಲ, ಹೋಗಿ ನನ್ನ ಗಂಡಗೆ ಹೇಳಬೇಕು. ಒಳಗದನ್ನ ಹೊರಗೆ ಹೋಗ್ಯಾರ. ಗಂಡ್ಗಣ್ಸ್ರಿ ಹೆಂಗೆ ಹೇಳೋದು ಬೇ? ನಿನ್ನ ಮುಂದೆ ಏನೋ ನಾ ಏನು ಕಳ್ಳತ್ ನಾನು ಹೇಳಿನವ, ಏನು ಕಳ್ಳಿನ ನಾವು ಅದನ್ನು ಗಂಡ್ಮಕ್ಳ ಮುಂದೆ ಹೆಂಗೆ ಹೇಳಕ್ಕೆ ಬರ್ತೈತಿ? ಮತ್ತು ಇವತ್ತೇನೋ ದಾರೆ ಬರೋತ್ ನಾವು ಅಂತೆ ಆಗ್ತದ. ನಾಳೆ ಸ್ಕ್ಯಾನಿಂಗ್ ಮಾಡ್ಸೋಂಗೆ ಮಾಡಿಸ್ತೀನಿ. ನಾನೇನಾದ್ರೂ ಗರ್ಭಿಣಿ ಆದ್ರೆ ಜಿಲೇಬಿ ತಂದು ಕೊಡ್ತೀನಿ. ನಿನ್ನ ಕಡೆಯಿಂದ ಸಾಧ್ಯ ಆಗ್ಲಿಲ್ಲ, ನಾನೇ ತಂದು ಒಗಿತೀನಿ. ನಾಯಿ ಹಂಗೆ ತಿನ್ನು. ಜಿಲೇಬಿ ಕೊಡಬೇಡ. ಭಾಳ ದಿವ್ಸ ಗಂಡು ಹುಡ್ತಿತ್ತಂದ್ರೆ ಮತ್ತೆ ಜಿಲೇಬಿ ಕೊಟ್ಟ ಹೆಣ್ಣು ಹುಟ್ಟತ್ ನೋಡ. ಹಿಂಗೆ ಮಾಡ್ಬೇಡ. ಅಗಾವನ್ನು ಎಲ್ಲ ಹಿಂಗೆ ಮಾಡ್ಬಾರ್ದು. ಅದು ಹೋಲ್ ಬಿಡುವ. ಯಾವುದು ಅವಸರದಾಗ ಮರ್ತ ಬಿಟ್ಟಿದ್ನಿ. ಅಪ್ಪರು ಗಾಡಿ ಚಾವಿ ಕೊಡತ್ತಾ ಅಲ್ಲಿ ಏನೋ ಕೋಟಿಗೆ ಬರ್ಬೇಕತ್ತೇವ. ಗಾಡಿ ಚಾವಿಯಾ ತರ್ತೀನಿ. ನಾನೆಷ್ಟು ಹುಚ್ಚಿ, ಹಿತ್ತಲಲ್ಲಿ ಹಣ್ಣು ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ದೀನಿ. ಈ ಮಲ್ಲು ನೋಡೋಕೆ ತುಂಬ ಸ್ಮಾರ್ಟ್ ಇದ್ದಾನೆ. ಇವನಿಂದೆಲ್ಲ ನಾಸೆ ಈಡೇರಿಸ್ಕೊಂಡ್ರೆ ತಪ್ಪೇನೂ ಇಲ್ಲ. ಕಾಯಂ ಚಟನ ಐತೇನ್ರಿ ನಿಮ್ಗೆ? ಏನು ಒಬ್ಬೊಬ್ರ ಮಾತಾಡೋದು ಹಾಗಿಲ್ಲ ಮಲ್ಲು. ಆ ಕಾಯಿಲೆ ಹೋಗ್ಬೇಕಂದ್ರೆ ಹಳದಿ ಗುಳಿದೆ ತಗೋಬೇಕವ್ ನೀ. ಅವ್ರು ರೂಪಾಯಿ ಕ್ಯಾಟ್ ಸಿಗ್ತಾವ ಅಲ್ಲಿ ಇದ್ರಾಗ ಕಿರಾಣಿ ಅಂಗಡಿಯಾಗ. ನೀನು ಅದ ತೊಗೊಂಡ್ಯಾ? ಅದು ತೊಗೊಂಡು ನೀವು ನನಗೆ ನಿತ್ತ ಬಿಟ್ಟು ಕೆಟ್ಟ ಜಾಡ್ಸಾಕತ್ತ. ಒಂದು ಕೆಲಸ ಮಾಡು, ಹೇಳ್ಬೇ. ಬೆಡ್ರೂಮ್ ಇದೆ, ಚಾವಿ ತಗೊಂಡ್ ಬಾ ಹೋಗು. ಅಲ್ವಾ ಹಿಂಗೆ ಹೆಂಗೆ ಆಕತ್ ಬೇ? ನಿಮ್ಮ ಬೆಡ್ರೂಮ್ದಾಗ ನಾ ಯಾಕೆ ಬರಕ್ಕೆ ಹೋಗಿ? 4 ಮಂದಿ ನೋಡಿವ್ರು ಕಾಲ್ ಮರ್ಲಿ ಹೊಡೆದಾರ ನಾನು. ಅಲ್ವಾ ನೀನು ತುಂಬ ನೀನು ಕೊಡ ಅಲ್ಲಿ ಅಪ್ಪಾರು ಅಲ್ಲೂ. ನೀವೇನು ಹೊರಗಿನವ್ರಲ್ಲ, ಬೆಡ್ರೂಮ್ಗೆ ಹೋಗಿ ಚಾವಿ ತೊಗೊಂಡು ಬನ್ನಿ. ನೀ ಎಲ್ಲ ಅತಿ ಯಾರು ಎಲ್ಲಿರ್ಬೇಕು ಅಲ್ಲಿದ್ರನ್ನ ಚಂದ. ನಾವು ಕೆಲಸದವ್ರು ಎಟ್ಟಾಗಲಿ ಬೆಡ್ರೂಮ್ ಮಟ್ಟ ಅಂದ್ರೆ ಹೆಂಗವ ಯಾವ ಮಲ್ಲು? ಹೇಳಿ. ನನ್ನ ಸುದ್ದಿ ಬೆಳೆಸಿ ಮಾತಾಡೋಕೆ ಬರಲ್ಲ. ಇವತ್ತೊಂದು ದಿನ ನೀ ನನ್ನವನಾದ್ರೆ ಈ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲೇ ಬರ್ಕೊಡ್ತೀನಿ. ಏನಂತೀಯ? ನನಗೆ ನಿನಗೆ ಅಂದ್ರೆ ನಾನು ದತ್ತಕ್ಕೆ ತೊಗೋಬೇಕಂತ ಮಾಡ್ರಿ ಅಲ್ಲ. ತೊಗೊಂಬೇಡ್ರಿ. ಅವು ನನಗೂ ತಂದೆ ತಾಯಿ ಯಾರಿಲ್ಲ. ನೀವರ ದತ್ತಕ್ಕೆ ತೊಗೊಂಡ್ರೆ ಹಾಲು ಕುಡಿದು ಜೋಪಾನು ಹಾಕದ. ಎಷ್ಟು ಮಬ್ಬನ ಮಗಪ್ಪ ನೀನು. ಯಾಕೆ ಬೇ? ಅಲ್ಲ ಹೇಳಕತ್ತೀನಿ, ತಿಳಿತಾ ಇಲ್ವಾ? ಇಲ್ವ ಮತ್ತು ನೀ ಒಟ್ಟು ಆಸ್ತಿ ನಿನಗೆ ಅಸ್ತ ನಂದಿ ಮತ್ತು ದತ್ತಕ್ಕೆ ಗಿತ್ತಕ್ಕೆ ತೊಗೋತಿದ್ದಾರೆ. ದತ್ತಕ್ಕೇನು ಬೇಡ ಬೇಡ. ಅದು ನೀನು ಹ್ಞೂ ಅಂದ್ರೆ ನಾಳೆ ನನ್ನ ಗಂಡ ಡೈವರ್ಸ್ ಕೊಟ್ಟು ನಿನ್ನೆ ಮದುವೆ ಆಗ್ತೀನಿ. ಈ ಮನೆಯಲ್ಲಿ ಆರಾಮಾಗಿ ರಾಜಂತರ ಆಯ್ತಾ? ಯಾವ ನಾ ಸಣ್ಣವಿದ್ರು ಒಂದು ಮಾತು ಕೇಳ್ತೀನಿ, ಹೇಳ್ತೀಯ? ಹೇಳು. ಈ ಕೆಲವೊಂದಿಷ್ಟು ಶ್ರೀಮಂತರ ಮನೆ ಹೆಣ್ಮಕ್ಳು ಹಿಂಗೆ ಇರ್ತಿರ್. ಮನ್ಯಾಗ ಕಾರ್ ಓಡಿಸೋನ್ ಮೇಲೆ ಲವ್ ಮಾಡೋದು, ಇಲ್ಲ ತೋಟದಾಗ ಕೆಲಸ ಮಾಡೋನ್ ಲವ್ ಮೇಲೆ ಲವ್ ಮಾಡೋದು. ನಮ್ಮಂಥ ಬಡ್ರು ನಮ್ಮ ಯಾಮಾರಿಸಿ ಲವ್ ಮಾಡೋದು. ಲಾಸ್ಟಿಗೆ ಏನಾರು ಗಂಡುಗಳಿಗೆ ಗೊತ್ತಾದ್ರೆ ನಮಗೆ ಗೊತ್ತಿಲ್ದಂಗೆ ಸಣ್ಣಂಗೆ ಮರ್ಡ್ರ್ ಮಾಡಿಸಿ ಎಲ್ಲಾರ ಗಟ್ರದ ಚೀಲ ತುಂಬಿ ಕೆರಿ ಹೊಡಿ ಚೆಲ್ಲಿ, ಇಲ್ಲ ಲಾಸ್ಟಿಗೆ ಏನೈತೆ ದರ್ಗಾ ಜೈಲಿನ ಬುರ್ಗತ್ತಗೆ ಕಚ್ಚಿಬಿಡೋದು. ಬ್ಯಾಡ್ತಾವೆ ನಾವು ಮೊದ್ಲ ನಾವು ರಾವ್ ಗೆದ್ದರು ಮತ್ತು ಸುಮ್ಮ ಬ್ಯಾಡ. ಮಲ್ಲು, ಹೇಳೇವು ನಾನು ಕೇಳ್ದಂಗೆ ಹ್ಞೂ ಅಂದ್ರೆ ನೀನು ಈ ಊರಲ್ಲಿ ಬದುಕ್ತೀಯ, ಇಲ್ಲ ಅಂದ್ರೆ ಜೈಲು ಪಾಲಾಗ್ದೆ ಎಚ್ಚರ. ಮೊನ್ನೆ ಹತ್ಲವ ಯಾವ ಆದ್ರೆ ಹಾಕ್ಸೋದು ಹಾಕಿಸ್ತಿ, ಬಳ್ಳಾರಿ ಜೈಲಿಗೆ ಹಾಕಿಸ್ತಿ. ಒಬ್ಬರು ನಮ್ಮ ಬಿಸ್ನೆಸ್ ಮ್ಯಾನ್ ಅದ್ರ ಭೇಟಿಯಾಗಿ ಬರ್ಬೇಕಾಗಿತ್ತು. ಮುಂದಿನ ಈ ಸಿನಿಮಾ ನಾನು ಅವರು ಕುಡೆ ಮಾಡೋದು ಅದ್ರ ಶೂಟಿಂಗ್ ಎಂದಿಟ್ಕೊಂಡು ಕೇಳಿ ಬರೋಂಗಿಲ್ಲ. ನೋಡುವ ನಮ್ಮ ಅಪ್ಪ ಒಂದು ಮಾತು ಹೇಳಂತ ತಾಯಿ, ನೋಡಪ್ಪ ಗಂಡು ಸತ್ತ ಹುಟ್ಟಿ ಅಂದ ಮೇಲೆ ದುಡಿದು ಬೆವರು ಸುರಿಸು, ಅದು ಇದು ಬಿಟ್ಟು ಇನ್ನೊಬ್ರು ಹೆಂಡ್ರ ನೋಡಿ ಜೋಲು ಸುರಿಸ್ಬೇಡ ಅಂತೇಳ. ನಿಮ್ಮ ಮನೆ ಕೆಲಸ ಇದು ನೀನೇ ಇಟ್ಕೋತಾಯಿ. ಹಲೋ, ನನ್ನ ಸಮಾಚಾರ ಇನ್ನೂ ಗೊತ್ತಿಲ್ಲ ನಿನಗೆ? ನನ್ನ ಆಸೆ ಈಡೇರಿಸಿಲ್ಲ ಅಂತ ನನ್ನ ಮಾವನ ಮೇಲೆ ಅಪವಾದ ಕೊಟ್ಟು ಹೊರಗೆ ಹಾಕಿದವಳು ನಾನು. ನನ್ನ ಪ್ರೀತಿಗೆ ಅಡ್ಡಿ ಆಗ್ತಾಳಂತ ನಮ್ಮ ಅತ್ತೆನ ಬೀದಿ ಭಿಕ್ಷೆ ಬಿಡದ ಹಚ್ಚಿದವಳು ನಾನು. ಇವತ್ತೊಂದು ದಿನ ನನ್ನ ಆಸೆ ಈಡೇರಿಸು, ಈ ಆಸ್ತಿ ಎಲ್ಲ ನಿನಗೆ ಬರ್ಸ್ಕೊಡ್ತೀನಿ. ಯಾವ ಆಸ್ತಿ ತೊಗೊಂಡು ಏನು ಮಾಡೋದೈತಿ? ಬಡ್ರು ಅಂದ್ರೆ ಕೇವಲ ಕಾಂತೇವಣ್ಣ ನಿಮ್ಗೆ ಆಸ್ತಿ ರೊಕ್ಕ ರೂಪಾಯಿ ತೋರಿಸಿ ನಮ್ಮಂತ ಬಡ್ರನ್ನ ಏನು ಹಂಗೆ ಬೇಕಾದ್ರೂ ಉಪಯೋಗ ಮಾಡ್ಕೋಬೇಕು ಅಂತ ಮಾಡ್ರಣ್ಣ. ಬ್ಯಾಡ ತಾಯಿ,
ಇದ್ರೊಳಗೆ ಅನ್ನದ ಋಣ ಐತೆ ನನಗೆ. ಮಾಲಕರು ಏಟೋಲ್ಲ ಕೆಲಸ ಕೊಟ್ಟು ಅನ್ನ ಹಾಕ್ಯಾರ, ಅದಕ್ಕೆ ನಾ ದ್ರೋಹ ಬಗೆಯಂಗಿಲ್ಲ ತಾಯಿ. ಅದ್ರಾಗ ನಿಯತ್ತಿನ ಡ್ರೈವರ್ನ ಯಾವ ಮನೆಗೆ ದ್ರೋಹ ಬಗೆಯಂಗಿಲ್ಲ ತಾಯಿ. ನಮಸ್ಕಾರ. ಸರಿ ಸಮಯಕ್ಕೆ ಬಂದ್ರಿ, ಇಲ್ಲಾಂದ್ರೆ ಈ ಮಲ್ಲು ನನ್ನ ಶೀಲನೆ ಹಾಳು ಮಾಡ್ತಿದ್ದಾರೆ. ಓ ಫ್ಯಾಂಟಾಸ್ಟಿಕ್! ಈ ನಿನ್ನ ಕಾಮ ಚಪಲತೆ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡ್ಬೇಕಾಯ್ತಣ. ನನ್ನ ಜೀವನದಲ್ಲಿ ಬಂದು ಈ ರೀತಿ ಯಾಕೆ ನಾಟಕ ಮಾಡಿದೆ? ನನ್ನಿಂದ ನಿನಗೆ ಏನು ಆಗ್ಬೇಕಾಯ್ತು? ದಯವಿಟ್ಟು ಬಿಡಿಬೇಡಿ. ನನಗೆ ಆಸ್ತಿ ಅಂತಸ್ತು ತುಂಬಾ ವ್ಯಾಮೋಹ, ದುಡ್ಡು ಬೇಕಾಗಿತ್ತು. ಅದಕ್ಕೆ ನಿಮ್ಮನ್ನ ಪ್ರೀತಿ ಮಾಡಿದಾಗ ನಾಟಕ ಮಾಡಿ ನೀನು ಜೀವನನೇ ಹಾಳು ಮಾಡಿಬಿಟ್ಟೆ. ದಯವಿಟ್ಟು ಕ್ಷಮೆ ಎನ್ನುವ ಶಬ್ದ ನಿನ್ನ ಬಾಯಿಂದ ಬರು ಕುಡಿದು. ಹೆಣ್ಣಿನ ಮಾತು ಕೇಳಬಾರದು, ನೆರಳಿನ ಬೆನ್ನು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯೆಯ ಬೆನ್ನು ಹತ್ತಿ ನನ್ನ ಮುತ್ತಿನ ರತ್ನಗಳನ್ನೇ ಕೈದುಕೊಂಡ ಪಾಪಿ ನಾನು, ಪಾಪಿ. ಈ ಮನಸ್ಸನ್ನೇ ಕಲ್ಲು ಮಾಡಿ ಕೈಗಳಿಂದ ನನ್ನ ತಂದೆ ತಾಯಿಗಳನ್ನ ನನ್ನ ಕೈಯಿಂದ ಹೊರಗೆ ಹಾಕಿದೆಯಲ್ಲ, ಎಂತ ಪಾಪಿ ನೀನು. ಇಷ್ಟೆಲ್ಲ ಮಾಡಿದ್ದು ಬರೀ ಹಣ 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 ದುಡ್ಡಿಗಾಗಿ ಈ ರೀತಿ ಮಾಡಿದೆಯಲ್ಲ, ಲಜ್ಜೆಗೆಟ್ಟವಳೆ. ಹಣಕ್ಕಾಗಿಯೂ ಸೂಳಿಯೂ ಕೂಡ ರಸ್ತೆ ಇಳಿದು ಬಂದು ನಿತ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾನೆ. ಆ ಸುಳಿಗೂ ನಿನಗೂ ಏನು ವ್ಯತ್ಯಾಸ? ಏನು ವ್ಯತ್ಯಾಸ? ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ.